ಇನ್ನು ದರ್ಶನ್ ವಿಚಾರದಲ್ಲಿ ರಾಜಕೀಯ ನಾಯಕರು ಸೈಲೆಂಟ್ ಆಗಿದ್ದಾರೆ. ಕೊಲೆ ಪ್ರಕರಣದಿಂದ ರಾಜಕೀಯ ನಾಯಕರು ದೂರ. ಹಲವು ರಾಜಕೀಯ ನಾಯಕರ ಜೊತೆ ದರ್ಶನ್ ಆಪ್ತರಾಗಿದ್ದಿದ್ದು ಹೌದು. ಪ್ರಮುಖ ಪಕ್ಷಗಳ ನಾಯಕರ ಜೊತೆಯಲ್ಲಿ ಆಪ್ತರಾಗಿದ್ದರು, ಹಲವು ವೇದಿಕೆಗಳಲ್ಲಿ ಗುರುತಿಸಿಕೊಂಡಿದ್ರು. ಬಟ್ ಈಗ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಈ ನಾಯಕರು ಅಂತರ ಕಾಯ್ದುಕೊಂಡ್ರ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಎಲ್ಲರೂ ದೂರ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ. ನಟ ದರ್ಶನ್ ಕೇವಲ ಒಂದು ಪಕ್ಷದ ಒಂದಿಷ್ಟು ನಾಯಕರು ಅಂತಲ್ಲ, ಎಲ್ಲ ಪ್ರಮುಖ ಪಕ್ಷಗಳ ಬೇರೆ ಬೇರೆ ನಾಯಕರ ಜೊತೆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡವರು, ಅವ್ರ ಪರ ಪ್ರಚಾರಕ್ಕೂ ಹೋಗಿ ಬಂದವರು, ಆತ್ಮೀಯತೆ ಇಟ್ಕೊಂಡವರು. ಆದರೆ ಈ ಪ್ರಕರಣದ ನಂತರದಲ್ಲಿ ಎಲ್ಲರೂ ಅಂತರ ಕಾಯ್ದುಕೊಂಡಿದ್ದಾರೆ. ಯಾರೊಬ್ಬರು ಸಹಾಯಕ್ಕೆ ಬರೋದಿರಲಿ, ಈ ಬಗ್ಗೆ ಮಾತು ಕೂಡ ಆಡ್ತಾ ಇಲ್ಲ. ತಮಗೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕನ ಖಂಡಿತ ವಿಜಯ್, ನೋಡಿ, ಇಡೀ ರಾಜ್ಯದ ಜನರೇ ಈ ಪ್ರಕರಣವನ್ನು ವಿರೋಧ ಮಾಡ್ತಾ ಇದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ವೀರಶೈವ ಹಾಗೂ ಲಿಂಗಾಯತ ಸಮುದಾಯ ಕೂಡ ಈಗಾಗಲೇ ಮೃತ ರೇಣುಕಾ ಸ್ವಾಮಿಯವರ ಕುಟುಂಬದ ಪರವಾಗಿ ನಿಂತಿದೆ. ಇದೇ ವೇಳೆ ಒಂದಷ್ಟು ರಾಜಕೀಯ ನಾಯಕರು, ಅಂದರೆ ದರ್ಶನ್ ಅವರ ಆಪ್ತರು ಜೊತೆಗೆ ಅತ್ಯಾಪ್ತರಲ್ಲಿ ಗುರುಸ್ಕೊಂಡುವಂತಹ ಒಂದಷ್ಟು ಪಕ್ಷಗಳ ನಾಯಕರು ಇವತ್ತು ದರ್ಶನ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಈ ಸಂದರ್ಭದಲ್ಲಿ ಏನಾದರೂ ಕೂಡ ನಾವು ದರ್ಶನ್ ಪರವಾಗಿ ಮಾತಾಡಿದ್ದೆ ಆದಲ್ಲಿ ಅಥವಾ ದರ್ಶನ್ ಅವರನ್ನ ಭೇಟಿಯಾಗಿದ್ದೇ ಆದಲ್ಲಿ ನಮಗೆ ಮುಜುಗರವನ್ನು ಉಂಟಾಗುತ್ತೆ. ಜೊತೆಗೆ ನಮಗಷ್ಟೇ ಅಲ್ಲ, ನಮ್ಮ ಪಕ್ಷಕ್ಕೂ ಕೂಡ ಮುಜುಗರ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಎಲ್ಲ ಒಂದು ಕಡೆ ತಪ್ಪು ಸಂದೇಶ ಕೂಡ ರವಾನೆ ಆಗ್ಬೋದು. ಹೀಗಾಗಿ ಅವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಎಲ್ಲ ಪಕ್ಷದ ನಾಯಕರು ಕೂಡ, ಅತ್ಯಾಪ್ತರ ನಾಯಕರು ಕೂಡ ಈಗ ಇವತ್ತು ಅವರ ಜೊತೆಗೆ ಅಂತರವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಯಾವುದೇ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಅವರ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇಲ್ಲ ಈ ಸಂದರ್ಭದಲ್ಲಿ. ಹೀಗಾಗಿ ದರ್ಶನ್ ಅವರು ಮಾಡಿರುವಂತಹ ಈ ಕೊಲೆ ಪ್ರಕರಣಗಳೇನಿದೆ, ಮಾಡಲಾಗಿದೆ ಅನ್ನುವಂತಹ ಈ ಕೊಲೆ ಪ್ರಕರಣಗಳೇನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರು ಕೂಡ ವಿರೋಧ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಹೀಗಾಗಿ ಅವರ ಪರವಾಗಿ ಯಾರೆಲ್ಲ ಇವತ್ತು ಕ್ಯಾಂಪೇನ್ ಮಾಡಿದ್ರು, ಅಂದರೆ ದರ್ಶನ್ ಒಂದಷ್ಟು ನಾಯಕರ ಜೊತೆ ಕ್ಯಾಂಪೇನ್ ಕೂಡ ಮಾಡಿದ್ರು. ಕೇವಲ ಚಿತ್ರರಂಗಕ್ಕಷ್ಟೇ ಸೀಮಿತವಾಗದೇನೆ ರಾಜಕೀಯ ಪಕ್ಷಗಳ ಪರವಾಗಿ ಕೂಡ ಒಂದಷ್ಟು ಪ್ರಚಾರ ಕೂಡ ಮಾಡಿದ್ರು. ಇವತ್ತು ಅವರು ದೂರ ನಿಂತಿದ್ದಾರೆ, ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಪರವಾಗಿ ನಿಂತರೆ ತಮಗೂ ಕೂಡ ಮುಜುಗರ ಆಗುತ್ತೆ, ತಮ್ಮ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ತಾವು ದೂರ ಇರುವಂಥದ್ದೇ ಒಳ್ಳೆಯದು ಕೂಡ ಒಂದಷ್ಟು ಸ್ಪಷ್ಟನೆ ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಒಂದಷ್ಟು ಪಕ್ಷದ ಪ್ರಮುಖರು ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ವಿಚಾರದಲ್ಲಿ ಯಾರು ಕೂಡ ಪರ ಹತ್ತು ವಿರೋಧವಾಗಿ ಚರ್ಚೆ ಮಾಡಬೇಡಿ, ಹೇಳಿಕೆಗಳನ್ನ ಕೊಡಬೇಡಿ. ಈ ನಿಟ್ಟಿನಲ್ಲಿ ಅವರ ಆಪ್ತರು ಕೂಡ ಅಥವಾ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಕೂಡ ಇವತ್ತು ದರ್ಶನಿಂದ ಅಂತರವನ್ನು ಕಾಯ್ದುಕೊಳ್ತಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.